ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ದೇವರ ಸಂದೇಶವನ್ನು ನಾವು ನೋಡೋಣ. ನೋಡಿ, ಸುಳ್ಳಾಣೆ ಇಡಬಾರದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು. ಆಗ ನಿಮ್ಮ ಹಾಗೆ ಇರುವ ಅನೇಕ ವ್ಯಕ್ತಿಗಳಿಗೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ. ದಯಮಾಡಿ ಲೈಕ್ ಮಾಡಿ. ಓಕೆ, ನಾವು ನೇರವಾಗಿ ದೇವರ ಒಂದು ಸಂದೇಶವನ್ನು ನೋಡೋಣ. ನೋಡಿ, ವಾಕ್ಯ ಭಾಗದಲ್ಲಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 33ರಿಂದ 37 ವಾಕ್ಯಗಳಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ನೋಡಿ, 33ನೇ ವಾಕ್ಯ: ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದಿರಷ್ಟೇ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಸುಳ್ಳಾಣೆ ಇಡಬಾರದೆಂಬುದಾಗಿ ಹೇಳಿ, ಒಂದು ವೇಳೆ ಸುಳ್ಳಾಣೆ ಇಟ್ಟಂಥ ಸಂದರ್ಭದಲ್ಲಿ ಅದರ ಅರಿಕೆಯನ್ನು ದೇವರಿಗೆ ಸಲ್ಲಿಸಬೇಕು. ಅಂದರೆ ಅದರ ಕಾಣಿಕೆಯನ್ನು ಸುಳ್ಳಾಣೆ ಇಟ್ಟಿದ್ದಕ್ಕೆ ಕಾರಣವಾಗಿ ನೀವು ಯಾವುದಾದ್ರೂ ಒಂದು ಕಾಣಿಕೆಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಲ್ಲಿಸಬೇಕು ಎಂದು ಹಳೆಯ ಒಡಂಬಡಿಕೆಯಲ್ಲಿ ಒಂದು ಆಚಾರವಿತ್ತು. ಆದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈ ರೀತಿಯಾದ ಒಂದು ಆಚಾರವಿತ್ತು. 34ನೇ ವಾಕ್ಯ: ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನೇ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ. ನೋಡಿ, 34ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವು ಆಣೆಯನ್ನೇ ಇಡಬೇಡಿ, ಯಾಕೆಂದರೆ ಆಕಾಶದ ಮೇಲೆ ಆಣೆಯನ್ನಿಡಬೇಡಿ, ಯಾಕೆಂದರೆ ಅದು ದೇವರ ಸಿಂಹಾಸನವಾಗಿದೆ. ನೋಡಿ, ದೇವರ ಸಿಂಹಾಸನದ ಮೇಲೆ ಯಾರೂ ಆಣೆಯನ್ನು ಇಡಬಾರದು. 35ನೇ ವಾಕ್ಯ: ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನೋಡಿ, ಭೂಮಿಯ ಮೇಲೆ ಆಣೆ ಇಡಬಾರದು. ಯಾಕೆಂದು ನೋಡುವಾಗ ಅದು ದೇವರ ಪಾದಪೀಠವಾಗಿದೆ. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ದೊಡ್ಡ ಅರಸನ ಒಂದು ಪಟ್ಟಣವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಯೆರೂಸಲೇಮಿನ ಮೇಲೆ ಎಂದು ಹೇಳುವಾಗ ಯಾವುದೇ ರಾಜ್ಯದ ಮೇಲೆ, ಸಿಟಿ ಮೇಲೆ, ಊರುಗಳ ಮೇಲೆ ನೀವು ಆಣೆಯನ್ನು ಇಡಬಾರದು. ಯಾಕೆಂದರೆ ಅದು ಅರಸನ ಪಟ್ಟಣವಾಗಿದೆ, ದೊಡ್ಡ ಅರಸರ ವಾಸಿಸುವಂಥ ಒಂದು ಸ್ಥಳವಾಗಿದೆ. ಆದ್ದರಿಂದ ನೀವು ಯಾವುದರ ಮೇಲೆ ನೀವು ಆಣೆ ಇಡುವ ಹಾಗೆ ಇಲ್ಲ. 36ನೇ ವಾಕ್ಯ: ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. 36ನೇ ವಾಕ್ಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮನುಷ್ಯರ ತಲೆಯ ಮೇಲೆ ಕೂಡ ಆಣೆಯನ್ನು ಇಡಬಾರದು. ಯಾಕೆ ಎಂದು ನೋಡುವಾಗ ನೋಡಿ, ಒಂದು ಕೂದಲನ್ನಾದರೂ ನಾವು ಬೆಳ್ಳಗೆ ಅಥವಾ ಕಪ್ಪಗೆ, ಕರ್ರಗೆ ನಾವು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಯಾವುದೇ ಮನುಷ್ಯರ ಮೇಲೆ ನಾವು ಆಣೆ ಇಡುವ ಒಂದು ಅವಶ್ಯಕತೆ ಇಲ್ಲ. ಆಣೆಯನ್ನೇ ನಾವು ಇಡಬಾರದು. 37ನೇ ವಾಕ್ಯ: ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನೋಡಿ, 37ನೇ ವಾಕ್ಯದಲ್ಲಿ ನಿಮ್ಮ ಮಾತು ಹೌದಂದರೆ ಹೌದಂತಿರಬೇಕು, ಇಲ್ಲ ಅಂದರೆ ಇಲ್ಲ ಅಂತಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಬರುವಂಥದ್ದು ಸೈತಾನನಿಂದ ಬರುವಂಥ ಒಂದು ಕಾರ್ಯವಾಗಿದೆ. ಅಂದರೆ ಸೈತಾನ ಎಂದು ಹೇಳುವಾಗ ಒಂದು ಕೆಟ್ಟ ಕಾರ್ಯವಾಗಿದೆ, ಕೆಟ್ಟ ಆಲೋಚನೆ ಆಗಿದೆ, ಕೆಟ್ಟ ಕ್ರಿಯೆಗಳಾಗಿದೆ. ನೋಡಿ, ಯಾಕೆ ಅನೇಕ ವ್ಯಕ್ತಿಗಳು ಆಣೆಯನ್ನು ಇಡ್ತಾರೆ ಎಂದು ನೋಡುವಾಗ ನೋಡಿ, ಅನೇಕ ವ್ಯಕ್ತಿಗಳು ಯಾವುದಾದ್ರೂ ಒಂದು ಸುಳ್ಳನ್ನು ಹೇಳಿರ್ತಾರೆ. ಅದನ್ನು ಕವರ್ ಮಾಡ್ಕೋಬೇಕೆಂಬುದಾಗಿ ಹೇಳಿ ಅವರು ದೇವರ ಮೇಲೆ, ಇಲ್ಲಾಂದರೆ ಜನಗಳ ಮೇಲೆ, ಇಲ್ಲಾಂದರೆ ಮಕ್ಕಳ ಮೇಲೆ, ಇಲ್ಲಾಂದರೆ ಭೂಮಿಯ ಮೇಲೆ, ಆಕಾಶದ ಮೇಲೆ ಈ ರೀತಿಯಾಗಿ ಆಣೆಯನ್ನು ಇಡ್ತಾ ಇರ್ತಾರೆ. ನೋಡಿ, ಯೇಸು ಕ್ರಿಸ್ತನ್ ಇದಕ್ಕೆ ಹೇಳ್ತಾ ಇದ್ದಾರೆ, ನೀವು ಆಣೆಯನ್ನೇ ಇಡಬೇಡಿ. ನಿಮ್ಮ ಮಾತು ಹೌದಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತಿರಬೇಕು. ಅದಕ್ಕಿಂತ ಹೆಚ್ಚಾಗಿ ಬರುವಂಥದ್ದು ಸೈತಾನನು ನಿಮ್ಮಲ್ಲಿ ಹುಟ್ಟಿಸುವ ಒಂದು ಕಾರ್ಯವಾಗಿದೆ. ಆದ್ದರಿಂದ ದಯಮಾಡಿ ಯಾರೂ ಆಣೆಯನ್ನು ಇಡಬೇಡಿ. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಯಲ್ಲೇಕಿ: ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ವಿಡಿಯೋ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನೋಡುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲ ಕಾರ್ಯಗಳ ನೀನು ಜೊತೆಯಾಗಿದ್ದು ನಡೆಸು. ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.